ಮ್ಯಾಜಿಕ್, ಕ್ರೇಜಿ ವೆದರು, ಕ್ರೇಜಿ ವ್ಯೂ. ನಮಸ್ಕಾರ ಗುರು. ಚಿಕ್ಕಮಂಗ್ಳೂರು ಹೋಗ್ತಿದ್ದೀವಿ, ಮಾನ್ಸೂನ್ ರೈಡ್ ಮಾಡೋಣ ಅಂತ. ಸೊ ಎಲ್ಲ ಹೊಸೊಬ್ಬರು ಫ್ರೆಂಡ್ಸು, ಎಲ್ಲ ನಮ್ಮೂರವ್ರೆ. ಇವ್ರ ಜೊತೆ ಯಾವತ್ತೂ ರೈಡ್ ಹೋಗಿರಲಿಲ್ಲ. ಟೈಮು 5 ಗಂಟೆಗೆ ಹೊರಡಬೇಕಿತ್ತು, ಅರ್ಧ ಗಂಟೆ ಲೇಟಾಯಿತು. ಸೊ 10 ಜನ ಪ್ಲ್ಯಾನ್ ಮಾಡಿದ್ವಿ, ಇವಾಗ 7 ಜನ ಹೋಗ್ತಾಯಿದ್ವಿ. 3 ಜನ ಒಬ್ಬರು ಡ್ರಾಪ್ ಆಗಿದ್ದಾರೆ, ಇನ್ನಿಬ್ಬರು ನಾಳೆ ಬರೋ ಚಾನ್ಸಸ್ ಇದೆ. ಫೈನಲಿ ಮಂಗಳೂರು ರೋಡಿಗೆ ಬಂದ್ವಿ. ಮಂಗಳೂರು ರೋಡಿಂದ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು? 6:45. ಇನ್ನು 6:45ಗೆ ಎಷ್ಟು ಬೆಳಕಾಗ್ಬಿಟ್ಟೈತೆ, ಎಷ್ಟು ಬೇಗ ಬೆಳಕಾಗ್ತೈತೆ. ಈಗ ಒಂದು ಡಾಮಿನಾರು, ಒಂದು ಹಿಮಾಲಯನ್ನು, ಒಂದು ಎಕ್ಸ್ಪಲ್ಸು, ಒಂದು ಇಂಟರ್ಸೆಪ್ಟರು, ಒಂದು ಬುಲೆಟ್ಟು, ಒಂದು ಅಪಾಚಿ RR 310, ಒಂದು KTM ಅಡ್ವೆಂಚರ್. 7 ಜನ, 7 ಡಿಫ್ರೆಂಟ್ ಗಾಡಿ. ಮಳೆ ಬರುವ ಚಾನ್ಸಸ್ ಕಡಿಮೆ ಇದೆ, ನೋಡಬೇಕು. ಚಿಕ್ಕಮಂಗ್ಳೂರಲ್ಲೆಲ್ಲ ಮಳೆ ಬರ್ತಿದೆಯಂತೆ, ಅದಕ್ಕೋಸ್ಕರ ಮಾನ್ಸೂನ್ ರೈಡ್ ಮಾಡೋಕ್ಕೆ ಅಂತಲೇ ಹೋಗ್ತಾ ಇರೋದು. ಮಳೆ ಬಂದ್ರೇನು ಎಲ್ಲದಕ್ಕೂ ಪ್ರಿಪೇರ್ ಆಗಿದ್ದೀವಿ. ಮಳೆಯಲ್ಲೇ ನೆಂದು ರೈಡ್ ಮಾಡಿಬಿಡೋದು. ಯಾವ್ದು ಗುರು ಮನೆ ತಗೋಯ್ತವ್ರೆ, ಮೂವಿಂಗ್ ಮನೆ. ಹಿಂದೂಜಾ ಹೌಸಿಂಗ್ ಫೈನಾನ್ಸ್ಗೆ ಹೌಸ್ನೇ ಪಾರ್ಸಲ್ ತಗೊಂಡೋಯ್ತವ್ರೆ, ಹೋಮ್ ಡೆಲಿವರಿ ಕೊಡ್ತವ್ರೆ. ಇದು ನಿಜವಾದ ಹೋಮ್ ಡೆಲಿವರಿ ಅಂದರೆ. ಮಳೆ ಬರುತ್ತೆ ಅಂತ ಮಳೆಗೆಲ್ಲ ರೆಡಿಯಾಗಿ ಬಂದರೆ ಮಳೆನೂ ಇಲ್ಲ, ಏನೂ ಇಲ್ಲ ಗುರು. ಅಣ್ಣ ಸ್ಪ್ಲೆಂಡರಲ್ಲೇ ಕಾಂಪಿಟೇಷನ್ ಕೊಡ್ತವನೆ. ಕಾಫಿ ನಾಡು ಚಿಕ್ಕಮಂಗಳೂರಿಗೆ ಸುಸ್ವಾಗತ. ಸೊ ಇಲ್ಲೇ ಊಟ ಆಯಿತು. ಎಗ್ ಮ್ಯಾಗಿ, ಬ್ರೆಡ್ ಆಮ್ಲೆಟ್, ಅದೇ ಊಟ ಈಗ ಸದ್ಯಕ್ಕೆ. ಮಾಡಿಕೊಂಡು ಈಗ ನೆಕ್ಸ್ಟು ಎಲ್ಲೋಗ್ತಿದ್ದೀವಿ? ಬಾಬಾ ಬುಡನ್ಗಿರಿ. ಇಲ್ಲಿಂದ ಫುಲ್ ಚಳಿ ಆಗ್ತಾಯ್ತಲ್ಲ, ಮೇಲೆ ಹೋದರೆ ಇನ್ನೂ ಎಷ್ಟು ಚಳಿ ಆಗುತ್ತೋ. ಫುಲ್ಲು ಮಿಸ್ಟು ಫಾಗ್ ಇರುತ್ತೆ ಅನಿಸುತ್ತೆ, ಚಳಿ ಹೆವಿ ಆಗ್ತೈತೆ. ಮೇಲೆ ಹೋಗಿ ನೋಡ್ಬೇಕು ಆಫ್ ರೋಡ್ ಮಾಡೋಕ್ಕೆ ಬಿಡ್ತಾರಾ ಇಲ್ಲ ಅಂತ. ಅಲ್ಲಿ ಕೆಳಗಡೆ ಆಫ್ ರೋಡ್ ಮಾಡಿದ್ರೆ ಗಾಡಿ ಸೀಸ್ ಮಾಡ್ತೀವಿ ಅಂತಂದರು. ಇಲ್ಲೇನಾದರೂ ಆಫ್ ರೋಡ್ ಮಾಡೋಕ್ಕೆ ಬಿಟ್ರೆ ಒಂದು ರೌಂಡ್ ಆಫ್ ರೋಡಿಂಗ್ ಮಾಡೋದು. ಇಂಥ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಎಂಜಾಯ್ ಮಾಡಬೇಕು ಲೈಫ್ನ. ಕಾರ್ಪೊರೇಟಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕುಟ್ಟಿ ಸಾಕಾಗಿ ಕ್ರೇಜಿ ಗುರು. ವಾವ್.
ಈ ನ್ಯೂಸಲ್ಲಿ ಮಳೆ ಅಂತ ತೋರಿಸಿದ್ದಕ್ಕೆ ಮನೇಲೆಲ್ಲ ಮಳೆ ಬರ್ತೈತೆ ಮಳೆ ಬರ್ತೈತೆ ಹೋಗ್ಬೇಡಿ ಅಂತಿದ್ರು. ಇಲ್ಲಿ ನೋಡಿದ್ರೆ ಒಂಚೂರು ಮಳೆ ಇಲ್ಲ, ಏನೂ ಇಲ್ಲ. ಎಂಥ ಪ್ರಕೃತಿ ಸೌಂದರ್ಯ ಸವಿಯೋಕ್ಕೆ ಒಂದು ಕ್ರೇಜಿ ಜಾಗ. ಅವರು ಬರ್ತಿರೋ ಗಾಳಿಗೆ ನಾವೇ ತೂರ್ಕೊಂಡು ಹೋಗ್ತಾ ಇದ್ದೀವಿ. ಗಾಳಿ ಇಷ್ಟೊಂದು ಬರ್ತೈತೆ. ಎಲ್ಲಿ ಮೇಲೋದ್ರ? ಬಾಬಾ ಬುಡನ್ಗಿರಿ ಮುಗೀತು. ಇವಾಗ ವ್ಯೂ ಮಾತ್ರ ಕ್ರೇಜಿ ಆಗಿತ್ತು ಗುರು. ಫುಲ್ಲು ಫಾಗು, ಫುಲ್ಲು ಗ್ರೀನರಿ, ಮಳೆ ಇಲ್ಲ. ಆಫ್ ರೋಡು ಆಯಿತು ಸ್ವಲ್ಪ. ಫುಲ್ಲು ಟಾಪ್ ತನಕ ಹೋಗಿ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ನಾವು ಝೆಡ್ ಪಾಯಿಂಟ್ಗೆ ಹೋಗಬೇಕು. ಝೆಡ್ ಪಾಯಿಂಟಲ್ಲಿ ಇವತ್ತು ಸ್ಟೇ. ಅಣ್ಣ ಲವರ್ಸು ಅನ್ಕೊಂಬಿಟ್ಟವ್ರೆ ಇಬ್ಬರು. ಯಾರು ಹುಡುಗಿ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಲೀಚೆ ಸತ್ಬಿಟ್ಟೈತಂತ. ಹಚ್ಚಿದ್ರು ಅನಿಸಿ ರಕ್ತ ಕುಡ್ಕೋತವೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕು. ಆಫ್ ರೋಡಿಂಗ್ ನನ್ನ ಶೂಗಳೆಲ್ಲ ನೆಂದೋಗ್ಬಿಡ್ತವೆ ಈಗ. ಆನೆ ಲದ್ದಿ ಇಕ್ಕೈತೆ ಫ್ರೆಶ್ ಆಗಿ. ಇಲ್ಲೇ ಎಲ್ಲ ಇರ್ಬೋದು. ಈಗ ಇಲ್ಲಿಂದ ಝೆಡ್ ಪಾಯಿಂಟ್ ಹೋಗ್ತಾ ಇದ್ದೀವಿ. ಝೆಡ್ ಪಾಯಿಂಟಲ್ಲಿ ಸ್ಟೇ ಬುಕ್ ಮಾಡಿದ್ದೀವಿ. ಆ ತೋಟಗಾರಿಕೆ ಇಲಾಖೆದು ಗೆಸ್ಟ್ ಹೌಸ್ನ ಬುಕ್ ಮಾಡಿದ್ದೀವಿ ಇವತ್ತಿಗೆ. ಇಲ್ಲೂ ಆಫ್ ರೋಡ್ ಮಾಡ್ಕೊಂಡು ಹೋಗಬೇಕು. ವಾವ್, ಸಖತ್ತಾಗೈತೆ ಇಲ್ಲಿ ಸ್ಟೇ ಎಲ್ಲ. ಇವತ್ತಿನ ಪ್ರಯಾಣ ಇಲ್ಲಿಗೆ ಮುಗೀತು. ಸೊ ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್.